ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತು ಸೇವ್ ಪುರಿ ಮಾಡೋದನ್ನು ನೋಡೋಣ. ಸ್ಟ್ರೀಟ್ ಸ್ಟೈಲ್ನಾಗ ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊತ ಹೋಗೋಣ. ಮನ್ಯಾಗನ ಹೋಮ್ ಮೇಡಾಗಿ ಮತ್ತು ಹೆಲ್ದಿಯಾಗಿನೂ ಇರ್ತೈತಿ. ಇದು ಮನ್ಯಾಗ ಮಾಡ್ಕೊಂಡು ಹೆಂಕರು ತಿಂದ್ರಂಕ್ರೂ ಅಷ್ಟು ಸೂಪರಾಗಿನೂ ಇರ್ತೈತಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟನೇ ತಿಂತಾರೆ, ದೊಡ್ಡವರು ಕೂಡ ಲೈಕ್ ಮಾಡೇ ತಿಂತಾರೆ. ಇದು ಅಷ್ಟು ಸೂಪರಾಗಿರ್ತೈತಿ ಸೇವ್ ಪುರಿ. ನೀವು ಕೂಡ ಒಮ್ಮೆ ನಾ ಯಾವ ರೀತಿ ಮಾಡ್ಯಾನ ಆ ರೀತಿ ಒಮ್ಮೆ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡಿರಿ. ವಿಡಿಯೋವನ್ನ ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ, ಸೂಪರಾಗಿ ಐತ್ರಿ. ಇವಾಗ ಬರ್ರಿ ಇವಾಗ ಸೇವ್ ಪುರಿನ ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊತ ಹೋಗೋಣ್ರಿ. ಇವಾಗ ನೋಡಿರಿ, ಮೊದ್ಲೇಕ ಒಂದು ಮಸಾಲ ರೆಡಿ ಮಾಡೋಣ. ಈಗ ನೋಡಿ 1 ಇಂಚ್ ಶುಂಠಿನ ಮೇಲಿನ ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡ್ಕೊಂಡಿದ್ನಿ. ಮತ್ತು ಒಂದು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡೆ ನೋಡ್ರಿ. ಈಗ ಒಂದು ಹಸಿಮೆಣ್ಸಿನ್ಕಾಯಿ ಹಾಕೊಂಡೆ, ಮತ್ತು ಒಂದು ಹಿಡಿ ಆಗೋಷ್ಟು ಪುದೀನ ಸೊಪ್ಪು ಹಾಕ್ಕೊಂಡೆ, ಮತ್ತು ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡೆ. ಈಗ ಸ್ವಲ್ಪ ನೀರನ್ನು ಹಾಕಿ ಇದನ್ನ ಸಣ್ಣಗೆ ರುಬ್ಕೊಂಬಂದ್ಬಿಡೋಣ್ರಿ. ಇವಾಗ ಆದಷ್ಟು ಸಣ್ಣಗನ ಪೇಸ್ಟ್ ಆಗಬೇಕಿದೆ. ಈಗ ನೋಡಿರಿ, ಈ ರೀತಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದು ಆಗೈತಿ. ಈಗ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ್ರಿ. ಹಾಕಿ ಸ್ವಲ್ಪ ನೀರು ಹಾಕ್ಕೊಂಬಿಡೋಣ್ರಿ. ಇದಕ್ಕೆ ಈಗ 1-2 ಗ್ಲಾಸು ನೀರು ಹಾಕ್ಕೊಂಡು ಇಟ್ಕೊಳೋಣ್ರಿ. ಇದನ್ನ ಈಗ ನೋಡಿ 1-2 ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದು ನಾನೀಗ. ಇದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥ ಹಾಕ್ಕೊಂತ ಹೋಗ್ಬಿಡೋಣ್ರಿ. ಈಗ ನೋಡಿ, ಜೀರಾ ಪೌಡ್ರ್ ಹಾಕ್ಕೊಂಡು 1/4 ಚಮಚ ಹುರಿದಂಥ ಜೀರಾ ಪೌಡರು, ಒಂದು 1/4 ಚಮಚ ಆಗೋಷ್ಟು ಕೆಂಪು ಖಾರದ ಪೌಡರು, ಒಂದು ಅರ್ಧ ಚಮಚ ಧನಿಯಾ ಪೌಡ್ರ್ ಹಾಕ್ಕೊಂಡು ನೋಡ್ರಿ ನಾನು. ಈಗ ಪಾನಿಪುರಿ ಮಸಾಲ ಹಾಕ್ಕೊತೇನೆ ನೋಡ್ರಿ ನಾನೀಗ. ಈಗ ಪಾನಿಪುರಿ ಮಸಾಲ ಹಾಕ್ಕೊತೇನೆ ನೋಡ್ರಿ. ಈಗ 1.5 ಚಮಚ ಆಗೋಷ್ಟು ಪಾನಿಪುರಿ ಮಸಾಲ ಹಾಕ್ಕೊಂಡು ನೋಡ್ರಿ. ಈಗ ಚಾಟ್ ಮಸಾಲ ಹಾಕ್ಕೊತೇನೆ ನೋಡ್ರಿ. ಇದನ್ನ ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಹೆಚ್ಚಿಗೆನ ಒಂದು 1/4 ಹಾಕ್ಕೊಂಡು ನೋಡ್ರಿ. ಈಗ ಚಾಟ್ ಮಸಾಲ ಹಾಕಿದ ಮೇಲೆ ಒಂದು ಅರ್ಧ ಹೋಳು ಲಿಂಬೆ ಹಣ್ಣಿನ ರಸ ಹಾಕ್ಕೋಬೇಕಾಗತ್ತೆ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಸ್ವಲ್ಪ ಸಕ್ಕರೆ ಹಾಕ್ಕೊತೇನೆ ನೋಡ್ರಿ, ಒಂದು 1/4 ಚಮಚ ಆಗೋಷ್ಟು ಸಕ್ಕರೆ ಹಾಕ್ಕೊತೇನೆ. ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಚಲೋ ಹೊತ್ತಂಗೆ ಸ್ವಲ್ಪ ಸಕ್ಕರೆ ಕರಗಬೇಕಲ್ಲ, ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ನೋಡಿರಿ, ಗರಂ ಮಸಾಲ ಹಾಕ್ಕೊತೇನೆ ನಾನಿಲ್ಲೇ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡೆ. ಈಗ ಎಲ್ಲ ಹಾಕಿದ ಮ್ಯಾಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಈಗ ಗ್ರೀನ್ ಪಾನಿ ರೆಡಿ ಆಯ್ತು ನೋಡ್ರಿ. ಇವಾಗ ಸ್ವೀಟ್ ಪಾನಿ ರೆಡಿ ಮಾಡ್ಕೊಂಡ್ರಿ. ಮೊದ್ಲೇಕನ ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ನೋಡ್ರಿ. ಇವೆಲ್ಲ ಪದಾರ್ಥಗಳನ್ನು ನಾವು ಹುಣಸೆಹಣ್ಣಿನ ಮೊದ್ಲೇಕನ ಬಿಸಿನೀರಾಗ ನೆನೆ ಹಾಕಿದ್ದು ನೋಡ್ರಿ. ಚಲೋ ಹೊತ್ತಂಗೆ ನೆಂದಿತ್ತಲ್ಲ, ಹೀಗಾಗಿ ಕಿವುಚ್ಕೊಂಡು ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ನಮ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಂಬಿಡೋಣ್ರಿ. ಸ್ವಲ್ಪ ಹುಣಸೆಹಣ್ಣು ಹುಳಿ ಇರೋದ್ರಿಂದ ನಾ ಬೆಲ್ಲನ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ನೋಡ್ರಿ. ಇಲ್ಲಿ ನೀವು ಇದಕ್ಕಿಂತ ಸ್ವಲ್ಪ ಬೆಲ್ಲ ಕಡಿಮೆ ಹಾಕ್ಕೋಬೋದು ನೋಡ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೇನೆ ನೋಡ್ರಿ. ಇಲ್ಲಿ ಗ್ಯಾಸಿನ ಮೇಲೆ ಇಟ್ಕೊಂಡು ಒಂದು ಕುದಿ ಕುದಿಸ್ಕೊಂಬಿಡೋಣ್ರಿ. ಸ್ವಲ್ಪ ಹುಣಸೆಹಣ್ಣದ ಹಸಿ ಸ್ಮೆಲ್ಲ ಹೋಗ್ಬೇಕು, ಮತ್ತು ಬೆಲ್ಲ ಸ್ವಲ್ಪ ಕರಿಬೇಕ್ರಿ ಅದು. ಹೀಗಾಗಿ ಒಂದು ಕುದಿ ಕುದಿಸ್ಕೊಂಬಿಡೋಣ್ರಿ. ಈ ರೀತಿ ನೋಡ್ರಿ, ಒಂದು ಕುದಿ ಕುದಿಯೈತಿ. ಸ್ವಲ್ಪ ಆದಷ್ಟು ಜೋರನ್ನು ಉರಿಯಾಗಿಟ್ಟ ನಾ ಇದನ್ನ ಕುದಿಸ್ಕೊಂಡು ನೋಡ್ರಿ. ಈಗ ಸ್ವಲ್ಪ ಕರಗಬೇಕ್ರಿ ಅದು ಬೆಲ್ಲ ಅದು. ಈಗ ನೋಡ್ರಿ, ಬೆಲ್ಲ ಕರಗಿದ್ದು ಆಯ್ತು. ಈಗ ಸೋಸ್ಕೊಂಬಿಡೋಣ್ರಿ. ಯಾಕೆ ಹುಣಸೆಹಣ್ಣು ಒಳಗೆ ಮತ್ತು ಬೆಲ್ಲದೊಳಗೆ ಸ್ವಲ್ಪ ಕಸರು ಏನ್ರಿ ಇತ್ತಂದ್ರೆ ಹೋಗ್ಲಿ ಅಂತಂದು ಈ ರೀತಿ ಸೋಸ್ಕೊಂಡ್ಬಿಡ್ತೇನೆ ನೋಡ್ರಿ ನಾನು. ಈಗ ನೋಡಿರಿ, ಎಲ್ಲ ಸೋಸ್ಕೊಂಡಿದ್ದು ಆಯ್ತು. ಏನು ಸ್ವಲ್ಪ ಕಸರು ಬಂದೈತಿ. ಈ ರೀತಿ ನೋಡ್ರಿ, ಹುಣಸೆಹಣ್ಣಿಂದ ಇದು ಸರಿ ಆಗೋದಿಲ್ಲ ರೀ. ಇದನ್ನ ಸೇವ್ ಪುರಿ ಹಾಕೋಬೇಕಾದ್ರೆ ಈಗ ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಹಾಕೋಣ. ಈ ಜೀರಾ ಪೌಡ್ರ್ ಹಾಕೊಂಡು ನೋಡ್ರಿ, ಅರ್ಧ ಚಮಚ ಆಗೋಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡು, ಒಂದು ಅರ್ಧ ಚಮಚ, ಸ್ವಲ್ಪ 1/4 ಚಮಚ ಕೆಂಪು ಖಾರದ ಪೌಡ್ರ್ ಹಾಕ್ಕೊಂಡು ನೋಡ್ರಿ. ಇವಾಗ ಚಾಟ್ ಮಸಾಲ ಹಾಕ್ಕೊತೇನೆ ನೋಡ್ರಿ ನಾನು. ಏನೋ ಸ್ವಲ್ಪ ಹಾಕ್ಕೊಂಡಿರಿ, ಒಂದು 1/4 ಚಮಚ ಅಷ್ಟು ಹಾಕ್ಕೊಂಡು ನಾನು ಚಾಟ್ ಮಸಾಲ. ಯಾಕಂತಂದ್ರೆ ಗ್ರೀನ್ ಪಾನಿಗೆ ಕೂಡ ಹಾಕ್ಕೊಂಡೇನಲ್ಲ, ಇದಕ್ಕೆ ಸ್ವಲ್ಪ ಹಾಕ್ಕೊತೇನೆ. ಈಗೆಲ್ಲ ಹಾಕಿದ ಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಈಗ ಗ್ರೀನ್ ಪಾನಿನೂ ರೆಡಿ ಆಯ್ತು, ಮತ್ತು ಸ್ವೀಟ್ ಪಾನಿನೂ ರೆಡಿ ಆಯ್ತು. ಇವಾಗ ನೋಡ್ರಿ, ಕುಕ್ಕರ್ ಮಾಡಿಸ್ಕೊಂಬಿಡೋಣ. ಈಗ ನಾನು ಕಡ್ಲೆಕಾಳು ನೆನೆ ಹಾಕಿದ್ನಿ ರೀ. ಇದನ್ನ ಒಂದು 2-3 ತಾಸು ನೆನೆ ಹಾಕೊಂಡಿದ್ನಿ ಕಡ್ಲೆಕಾಳು. ಮತ್ತು ಈಗ ನೋಡಿರಿ, ಕಡ್ಲೆಕಾಳು ನೆನೆಸಿದಂಥ ಕಡ್ಲೆಕಾಳು ಹಾಕ್ಕೊಂಡು, ಮತ್ತು ಒಂದು 2 ಆಲೂಗಡ್ಡೆನ ತೊಗೊಂಡೆ ನೋಡ್ರಿ. ಈಗ ತೊಗೊಂಡಿದ್ದನ್ನ ಕಟ್ ಮಾಡಿಕೊಂಡು ಈಗ ಒಂದು 3-4 ಸೀಟಿ ಮಾಡಿಸ್ಕೊಂಬಿಡೋಣ್ರಿ. ಇದಕ್ಕೆ ಹಾಕ್ಕೊಂಡ್ಬಿಡ್ತೇನೆ ಆಲೂಗಡ್ಡೆನೂ. ನೀವು ವಟಾಣಿ ಕೂಡ ಹಾಕ್ಕೊಂಡು ಮಾಡ್ಬೋದು ರೀ. ಒಂದು 3 ಸೀಟಿ ಮಾಡಿಸ್ಕೊಂಬಿಡೋಣ್ರಿ. ಇವಾಗ ನೋಡ್ರಿ, 3 ಸೀಟಿ ಮಾಡಿಸ್ಕೊಂಡಿದ್ದು ಆಯ್ತು ನೋಡ್ರಿ. ನೀವು ಕಡ್ಲೆಕಾಳು ಬದಲು ವಟಾಣಿ ಕೂಡ ಹಾಕ್ಕೊಂಡು ಮಾಡ್ಬೋದು ನೋಡ್ರಿ. ಅದನ್ನು ಕೂಡ
ಅದು ಕೂಡ ರುಚಿ ಬರ್ತೈತಿ. ನಾ ಕಡ್ಲೆಕಾಳು ಹಾಕಿ ಮಾಡಾಕಂತೇನೆ ಇವಾಗ. ಈಗ ನೋಡಿರಿ ಕಡ್ಲೆಕಾಳು ಮತ್ತು ಆಲೂಗಡ್ಡೆ ನೀಟಾಗಿ ಕುದ್ದಾವೆ ನೋಡ್ರಿ ಅವು. ಈಗ ನೀರನ್ನು ಬಸ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಡೋಣ್ರಿ. ಈಗ ನೋಡ್ರಿ ಈಗ ಕಡ್ಲೆಕಾಳು ನೀರನ್ನು ಬಸ್ಕೊಂಡಿದ್ದಾಯ್ತು. ಈಗ ಆಲೂಗಡ್ಡೆ ಹಾಕ್ಕೊಂಬಿಡೋಣ. ಕೈಯಿಂದ ಈ ರೀತಿ ಅದನ್ನ ಪೌಡ್ರ್ ಮಾಡ್ಕೊಂಬಿಡೋಣ. ಈಗ ಆಲೂಗಡ್ಡೆ ಹಾಕಿದ ಮೇಲೆ ಕೆಂಪು ಖಾರ ಪೌಡ್ರ್ ಹಾಕೋಣ. ಈಗ ಜೀರಿಗೆ ಪೌಡ್ರ್ ಹಾಕಾಕೊಂತೇನೆ ನೋಡ್ರಿ. ಜೀರಿಗೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಿ, ಅದನ್ನು ಹಾಕ್ಕೊಂತೇನೆ ನೋಡ್ರಿ. ಒಂದು 1/4 ಚಮಚ ಆಗುವಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಂಡು ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೇನೆ. ಅದಾದ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊತೇನೆ ನೋಡ್ರಿ. ಇವಾಗ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಬಿಡೋಣ್ರಿ ಆಲೂಗಡ್ಡೆಗೆ ನೋಡಿರಿ. ಇವಾಗ ಸ್ವಲ್ಪ ಹಾಕ್ಕೊಂತಿವಾಗ ಒಂದು 1/4 ಚಮಚ ಹಾಕ್ಕೊಂತು ಚಾಟ್ ಮಸಾಲ. ಎಲ್ಲ ಹಾಕಿದ ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಎಲ್ಲ ಮಸಾಲನ ಆಲೂಗಡ್ಡೆ ಹಿಡ್ಕೋಬೇಕ್ರಿ ಅದು. ಇವಾಗ ಹಸಿ ಉಳ್ಳಾಗಡ್ಡಿನ ಇದಕ್ಕೆ ಹಾಕ್ಕೊಂಬಿಡೋಣ್ರಿ. ಆಮೇಲೆ ಸಪ್ರೇಟ್ ಆದರೂ ಹಾಕ್ಕೋಬೋದು ನೀವು. ನಾ ಇದಕ್ಕೆ ಹಾಕಿಬಿಡ್ತೇನೆ. ರೆಡಿ ಆಯ್ತು ನೋಡಿರಿ ಆಲೂಗಡ್ಡೆ ಮಸಾಲ. ಇದನ್ನ ಸೈಡಿಗೆ ಇಟ್ಕೊಂಬಿಡೋಣ. ಇದು ಪಾಪಡಿ ನೋಡಿರಿ. ಇದು ಪಾನಿಪುರಿ ಮಾಡುವಂಥ ಪಾಪಡಿ ಇವು ಅಂಗಡಿಯಾಗ ಸಿಗ್ತಾವೆ ನೋಡಿರಿ ಇವು. ಈಗ ಇವನ್ನ ಕರ್ಕೊಂಡು ಬಿಡೋಣ್ರಿ ಇವಾಗ. ಈಗ ನೋಡಿರಿ ಎಣ್ಣೆ ಕೂಡ ನೀಟಾಗಿ ಕಾದೈತಿ. ಇವಾಗ ಒಂದೊಂದು ಪಾಪಡಿ ಹಾಕ್ಕೊಂಬಿಡೋಣ. ಹಾಕಿ ನೀಟಾಗಿ ಎಲ್ಲ ಕಡೆನೂ ಗೋಲ್ಡನ್ ಕಲರ್ ಬರ್ಬೇಕದು. ಅಲ್ಲಿ ತನಕನೂ ಇದನ್ನ ಮೀಡಿಯಮ್ ಉರಿಯಾಗ ಇಟ್ಟು ಕರ್ಕೊಂಬಿಡೋಣ್ರಿ. ಏನ್ರಿ ಹಾಕೋತ್ಲೇನ ಎಷ್ಟು ಚಂದ ಉಬ್ಬಿ ಬರಾಕುಂತಾವು. ಈಗ ಒಂದು ಜಾಡಿಗೆ ತೊಗೊಂಡು ನೀಟಾಗನ ಎಲ್ಲ ಕಡೆನೂ ನೀಟಾಗ ಒಂದೇ ಕಲರ್ ಬರ್ಬೇಕದು. ಹೊಳಸ್ಕೋಂತನ ನಾವು ಕರಿಬೇಕಾಕೈತ್ರಿ. ಹಂಗೆ ಬಿಟ್ರೆ ಒಂದೇ ಕಡೆನ ಅವು ಕೆಂಪಾಗ್ಬಿಡ್ತಾವೆ, ಇನ್ನೊಂದು ಕಡೆ ಬೆಳಗಿದ್ದು ಬಿಡ್ತಾವೆ. ಹಿಂಗಾಗಿ ನೋಡ್ಕೊಂಡು ಕರಿಬೇಕಾಕೈತೆ ನೋಡ್ರಿ. ಕೂಡ ಚೇಂಜ್ ಆಗೈತಿ ಇವಾಗ. ಇಷ್ಟು ಕಲರ್ ಬಂದ್ರೆ ಸಾಕು. ಎಲ್ಲ ಕಡೆನೂ ನೀಟಾಗಿ ಒಂದೇ ಕಡೆನ ಈ ರೀತಿ ಹೊಳಸ್ಕೋಂತನ ನೀಟಾಗಿ ಕರಿಬೇಕಾಕೈತ್ರಿ ಅವನ್ನ. ಇಲ್ಲ ಒಂದೇ ಕಡೆನ ನಿಂತು ಬಿಡ್ತಾವ್ರಿ ಅವು. ಈ ರೀತಿ ಜಾಳ್ಗೆಯಿಂದನ ಎಲ್ಲ ಕಡೆನೇ ಏತೆ ಹೊಳಸ್ಕೊಂತ ಕರಿಬೇಕು. ಅಂದರೆ ಎಲ್ಲ ಕಡೆನೂ ಅವು ನೀಟಾಗಿ ಒಂದೇ ರೀತಿನ ಕರಿತಾವ್ರಿ ಅವು. ಆಯ್ತು ನೋಡ್ರಿ. ಇವಾಗ ಪುರಿ ಕೂಡ ಕರ್ಕೊಂಡಿದ್ದು ಆಯ್ತು. ಇವಾಗ ರೆಡಿ ಆಯ್ತು. ಇನ್ನು ಸರ್ವ್ ಮಾಡೋದು ಒಂದ ನೋಡ್ರಿ. ಏನು ನೋಡ್ರಿ ಸರ್ವ್ ಮಾಡ್ಕೋಕ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಆಗೈತಿ. ಇವಾಗ ಸೇವು ಮತ್ತು ಹಸಿ ಉಳ್ಳಾಗಡ್ಡಿ, ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಎಲ್ಲನೂ ರೆಡಿ ಆಯ್ತು. ಪೂರಿ ಕೂಡ ನೀಟಾಗಿ ಕರ್ಕೊಂಡಿದ್ದು ಆಯ್ತು ರೀ. ಏನು ನಡಕ್ಕೆ ಈ ರೀತಿ ಹೋಲ್ ಮಾಡ್ಕೊಂಬಿಡೋಣ್ರಿ. ಎಲ್ಲ ಪುರಿನೂ ನಮ್ಗೆ ಒಂದು ಪ್ಲೇಟ್ನಾಗ ಎಷ್ಟು ಹಿಡಿತಾವಲ್ಲ ಅಷ್ಟು ಪುರಿನ ತೊಗೊಂಬಿಡೋಣ. ನೀಟಾಗಿ ಮಿಡ್ಲಾಗ ಈ ರೀತಿನ ನಾವು ಒಂದು ಹೋಲ್ ಮಾಡ್ಕೋಬೇಕಾಕೈತೆ ನೋಡ್ರಿ. ಎಲ್ಲವನ್ನು ಇದೇ ರೀತಿನ ಮಾಡೋಣ್ರಿ. ಒಂದು ಸ್ಪೂನ್ ತೊಗೊಂಡು ಈ ರೀತಿ ಎಲ್ಲ ಕಡೆನೂ ಈ ರೀತಿ ಹೋಲ್ ಮಾಡಿಕೊಂಡು ರೆಡಿ ಮಾಡ್ಕೊಂಬಿಡೋಣ್ರಿ. ಇದು ಮನ್ಯಾಗನ ಕೂಡ ಈ ರೀತಿ ನೀವು ಸೂಪರಾಗಿ ಹೆಲ್ದಿಯಾಗಿ ಸೇವ್ ಪುರಿನ ಮನ್ಯಾಗ ಮಾಡಿಕೊಂಡು ನೀವು ರುಚಿ ನೋಡ್ಬೋದು ನೋಡ್ರಿ. ಮಕ್ಕಳಿಂಕರು ಅಷ್ಟು ಇಷ್ಟಪಟ್ಟು ತಿಂತಾರೆ. ಮತ್ತು ದೊಡ್ಡವ್ರು ಕೂಡ ಇದು ಲೈಕ್ ಆಕೈತಿ. ಮನ್ಯಾಗನ ಇದನ್ನ ಹೆಲ್ದಿಯಾಗಿ ನಾವು ಹೊರಗೆ ಯಾವ ಸಿಗ್ತೈತಲ್ಲ ಸ್ಟ್ರೀಟ್ ಸ್ಟೈಲ್ನಾಗ ಅದೇ ರೀತಿನ ಮನ್ಯಾಗ ಕೂಡ ನಾವು ಒಂದು ಈಜಿ ಮೆಥಡ್ನಾಗ ಮಾಡಿಕೊಂಡು ಇದ್ರ ರುಚಿ ನೋಡ್ಬೋದು ನೋಡ್ರಿ. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಈ ನೋಡ್ರಿ ಪೂರಿಯನ್ನು ನೀಟಾಗಿ ಇದನ್ನ ನಡಕ್ಕೆ ಹೋಲ್ ಮಾಡ್ಕೊಂಡಿದ್ದು ಆಯ್ತು. ಇವಾಗ ಈಗಿನ ಆಲೂಗಡ್ಡೆ ಮಸಾಲ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಬಿಡೋಣ್ರಿ ಎಲ್ಲಕ್ಕೂ. ಇದನ್ನ ಯಾವಾಗ ಸರ್ವ್ ಮಾಡ್ತೇವಲ್ಲ ಅವಾಗನ ರೆಡಿ ಮಾಡ್ಕೋಬೇಕಾಕೈತೆ ನೋಡ್ರಿ. ಮೊದಲ ರೆಡಿ ಮಾಡಿ ಇಡಕ್ಕೆ ಹೋಗ್ಬಾರ್ದು. ಇಲ್ಲಾಂದ್ರೆ ಪೂರಿ ಮೆತ್ತಗಾಗಿ ಹೋಗ್ಬಿಡ್ತಾವ್ರಿ ಅವು. ಇನ್ನೇನು ತಿಂತಾರೆ ಅಂದಾಗನ ಇದನ್ನ ಸರ್ವ್ ಮಾಡ್ಕೋಬೇಕಾಕೈತಿ. ಈಗ ನೋಡ್ರಿ ಒಂದೊಂದು ಪೂರಿ ತೊಗೊಂಡು ಆಲೂಗಡ್ಡೆ ಸ್ಟಫಿಂಗನ್ನು ಇದಕ್ಕೆ ಹಾಕ್ಕೊಂಬಿಡೋಣ್ರಿ. ಎಲ್ಲದಕ್ಕೂ ಆಲೂಗಡ್ಡೆ ಸ್ಟಫಿಂಗ್ ಹಾಕ್ಕೊಂಬಿಡೋಣ. ಇವಾಗ ಆಯ್ತು ನೋಡ್ರಿ ಎಲ್ಲಕ್ಕೂ ಹಾಕಿದ್ದು ಆಯ್ತು. ಇವಾಗ ಆಲೂಗಡ್ಡೆ ಸ್ಟಫಿಂಗ್ ನೀಟಾಗಿ ಆಲೂಗಡ್ಡಿನ ತುಂಬ್ಕೊಂಡ್ರೆ ನಾನು ಪೂರಿ ಒಳಗೆ ಏನು ತೋರ್ಸಾಕೊಂತೀನಲ್ಲ ಎಲ್ಲಕ್ಕೂ ತುಂಬೈತೆ ನೋಡ್ರಿ. ಇವಾಗ ಈಗ ಹಸಿ ಉಳ್ಳಾಗಡ್ಡಿ ಹಾಕ್ಕೊತೀನಿ ರೀ. ಆಗಲೇನು ಹಾಕ್ಕೊಂಡಿದ್ದು ನಾನು. ಈಗ ಒಂದು ಸ್ವಲ್ಪ ಹಾಕ್ಕೊಂಬಿಡ್ತೇನೆ ನಾನು ಮೇಲ್ಗಡೆ. ಇನ್ನೊಂದು ಸ್ವಲ್ಪ ಹೊತ್ತು ಹಾಕ್ಕೊಂಬಿಡೋಣ. ಆಲೂಗಡ್ಡೆ ಮಸಾಲ ರೆಡಿ ಮಾಡ್ಕೋಬೇಕಾದ್ರೆ ಹಸಿ ಉಳ್ಳಾಗಡ್ಡಿ ಹಾಕಿದ್ದು ನಾನು. ಇವಾಗ ಇನ್ನೊಂದು ಸಲ ಹಾಕ್ಕೊಂಬಿಡ್ತೇನೆ ಮೇಲ್ಗಡೆ. ಏನು ರೀ ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದಾಯ್ತು. ಇವಾಗ ಈಗ ಸ್ವೀಟ್ ಹಾಕ್ಕೊತೀನಿ ರೀ. ಸ್ವೀಟ್ ಪಾನಿ ಹಾಕ್ಕೊತೀನಿ. ನೀವು ಈ ಸ್ವೀಟ್ ಪಾನಿನ ಗಟ್ಟಿ ಕೂಡ ಮಾಡಿಕೊಂಡು ರೆಡಿ ಮಾಡ್ಕೋಬೋದು ನೋಡ್ರಿ. ನಾ ಇಲ್ಲೇ ನಮ್ಮನೆ ಈ ರೀತಿ ಮಾಡ್ಕೊಂಡೆ. ನಾ ಇಲ್ಲೇ ಈಗ ಸ್ವೀಟ್ ಪಾನಿ ಹಾಕ್ಕೊಂಬಿಡ್ತೇನೆ ರೀ ನಾನು.
ನೀವು ಸ್ವೀಟ್ ಚಟ್ನಿನ ಸ್ವಲ್ಪ ಇದನ್ನ ಕೂಡ ಗಟ್ಟಿ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ನಾ ಇಲ್ಲೇ ಸ್ವಲ್ಪ ಲಿಕ್ವಿಡಾಗಿನ ಮಾಡೇನಿ, ತಿನ್ನಕ್ಕೆ ಸ್ವಲ್ಪ ಟೇಸ್ಟಿಯಾಗಿರ್ತೈತೆ ಅಂತ. ನೀವು ಇದನ್ನು ಕೂಡ ಸ್ವಲ್ಪ ಹೆಚ್ಚಿಗೆ ಕುದಿಸ್ಕೊಂಡು ಇದನ್ನ ಗಟ್ಟಿ ಕೂಡ ಮಾಡಿಕೊಂಡು ಹಾಕ್ಬೋದು ನೋಡಿರಿ. ಈಗ ಸ್ವೀಟ್ ಚಟ್ನಿ ಹಾಕ್ಕೊಂಡು ಈಗ ನೋಡಿರಿ, ಈಗ ಗ್ರೀನ್ ಪಾನಿ ಹಾಕ್ಕೊತೇನೆ ನಾನು. ಇದನ್ನು ಕೂಡ ನೀವು ಗಟ್ಟಿಗೂ ಕೂಡ ಮಾಡಿಕೊಂಡು ಹಾಕ್ಕೋಬೋದು ನೋಡಿರಿ. ಈಗ ನೋಡಿರಿ ನಾನು ಗ್ರೀನ್ ಪಾನಿ ಕೂಡ ಹಾಕ್ಕೊತೇನೆ. ಇದನ್ನು ಮಾತ್ರ ಇನ್ನೇನು ತಿಂತಾರೆ ಅಂದಾಗ ಈ ರೀತಿ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿರಿ. ಮದ್ದ ರೆಡಿ ಮಾಡ್ಕೊಂಡು ಇಟ್ಕೋಬಾರ್ದು, ಇಲ್ಲಾಂದ್ರೆ ಫುಲ್ ಸಾಫ್ಟ್ ಆಗಿಬಿಡ್ತಾವೆ ರೀ ಪೂರಿ. ಅವು ಸ್ವಲ್ಪ ತೆಳ್ಳಗನ ಭಾಳ ಇರ್ತಾವಲ್ರಿ ಅವು, ಹೀಗಾಗಿ ಲಘುನ ಸಾಫ್ಟ್ ಆಗಿಬಿಡ್ತಾವೆ. ತಿನ್ನೋಕೆ ಏನು ರೆಡಿ ಇದ್ದಾರೆ ಅಂದಾಗನ ಇದನ್ನ ಈ ರೀತಿ ನಾವು ರೆಡಿ ಮಾಡಿ ನಾವು ಸರ್ವ್ ಮಾಡ್ಕೋಬೇಕಾಗತ್ತೆ ನೋಡಿರಿ. ಈಗ ನೋಡಿರಿ ಗ್ರೀನ್ ಪಾನಿನ ಹಾಕಿದ್ದಾಯಿತು. ಈಗ ಸೇವ್ ಹಾಕ್ಕೊಂಬಿಡೋಣ್ರಿ. ಇವಾಗ ಎಲ್ಲಕ್ಕೂ ನಮ್ಗೆ ಫುಲ್ಲಾಗ ಪುರಿ ಎಷ್ಟು ಹಿಡಿತೈತಲ್ಲ ಇಷ್ಟಗೂ ನಾವು ಸೇವ್ ಹಾಕ್ಕೊಂಬಿಡೋಣ. ಪ್ಲೇನ್ ಸೇವ್ ರೀ ಇವು, ಎಲ್ಲಕ್ಕೂ ಹಾಕ್ಕೊಂಬಿಡೋಣ. ರೆಡಿ ಆಯ್ತು ನೋಡಿರಿ. ಇವಾಗ ಸೇವ್ ಪುರಿ ಹೊರಗಡೆ ಸ್ಟ್ರೀಟ್ ಸ್ಟೈಲ್ನಾಗ ಯಾವ ರೀತಿ ಸಿಗ್ತಾವಲ್ಲ ಅದೇ ರೀತಿನ ಟೇಸ್ಟನ್ನ ನಾವು ಮನ್ಯಾಗ ತಿನ್ಬೋದು ನೋಡಿರಿ. ಸೂಪರಾಗಿನ ಬರ್ತೈತಿ, ಅದೇ ಟೇಸ್ಟನ್ನ ಕೊಡ್ತಾವೆ ಇವು. ಮತ್ತು ಸಿಂಪಲ್ಲಾಗೂ ಮತ್ತು ಈಜಿಯಾಗೂ ಆಯ್ತು ರೀ ಇವು, ಭಾಳೇನ ಕೆಲಸ ಇಲ್ಲ. ಈಗ ನೋಡಿರಿ ರೆಡಿ ಆಯ್ತು. ಇವಾಗ ಸೇವನು ಕೂಡ ನೀಟಾಗಿ ಹಾಕಿದ್ನಿ, ರೆಡಿ ಆಯ್ತು. ಇವಾಗ ಸೇವ್ ಪುರಿ ಈ ರೀತಿ ಬಂದೈತಿ. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿರಿ, ಭಾಳ ಸೂಪರಾಗಿ ಬಂದೈತಿ. ವಿಡಿಯೋವನ್ನ ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ನಾ ಯಾವ ರೀತಿ ಮನೆಯಲ್ಲ ಸೇವ್ ಪುರಿನ ಅದೇ ರೀತಿನ ಒಮ್ಮೆ ಆದರೂ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡಿರಿ. ಅಷ್ಟು ಸೂಪರಾಗಿ ಬಂದಿತ್ತು. ಮತ್ತು ಹೋಮ್ ಮೇಡ್ ಆಗೋದ್ರಿಂದ ಮತ್ತು ಹೆಲ್ದಿನೂ ಕೂಡ ಹೌದಿದು. ಈ ಒಂದು ಸೇವ್ ಪುರಿಯ ರೆಸಿಪಿ ನಿಮ್ಮ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ಹಾಗೆಯೇ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.